ಬರ್ತಡೇ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಡ್ಯೂಟಿ ಬಿಟ್ಬಿಟ್ಟು ಬರ್ರಿ 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 ಒಳಗಡೆ ಬರ್ರಿ. ನೀವು ಬನ್ನಿ. ಇರ್ರಿ ಕೇಕ್ ತೋರ್ಸೋದು. ಎಷ್ಟು ಜನಕ್ಕೆ ಚಾಕ್ಲೇಟ್ ಕೇಕ್ ಮಾಡಿಸಿದ ನೋಡೋದ ನೋಡಿ ಬಂಧುಗಳೇ. ಅಲ್ಲಿ ಪೇಷಂಟ್ ಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಬರ್ತ್ಡೇ ಕೇಕ್ ಕಟ್ ಮಾಡ್ಕೊಂಡಿದ್ದಾರೆ. ಇದು ಮೆಗ್ಗಾನ್ ಹಾಸ್ಪಿಟಲ್ ಅಧಿಕಾರಿಗಳ ವರ್ತನೆ ನೋಡ್ರಿ, ಎಷ್ಟು ಚೆನ್ನಾಗಿ ನೋಡ್ರಿ. ಎಲ್ಲಾ ಕ್ಯಾಬಿನ್ ಬಿಟ್ಬಿಟ್ಟು ಅಲ್ಲಿ ಜನ ಸತ್ರ ಸಾಯ್ಲಿ, OPD ಯಲ್ಲಿ ಎಲ್ಲಾದ್ರೂ ಜನ ಸಾಯ್ಲಿ, ತೆರಿಗೆ ಕಟ್ಟೋರು ಕಟ್ತಾ ಇರ್ಲಿ. ಇವರು ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ. ಒಬ್ಬರೇ ಒಬ್ಬ ಅಧಿಕಾರಿ ಕೂಡ ID ಕಾರ್ಡ್ ವೇರ್ ಮಾಡಿಲ್ಲ ನೋಡಿ. ಇವ್ರನ್ನೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಕ್ಯಾಬಿನ್ ಬಿಟ್ಟು ಬಂದಿದ್ದಾರೆ. ಇದು ದಿನೇಶ್ ಗುಂಡೂರಾವ್ ಅವರನ್ನ ಖುದ್ದಾಗಿ ಮೀಟ್ ಆಗಿ ಈ ವಿಡಿಯೋನ ಅವ್ರಿಗೆ ತೋರಿಸ್ತೀವಿ. ಬೆಂಗಳೂರು ಹೋಗಿ ಖುದ್ದಾಗಿ ವಿಡಿಯೋ ತೋರ್ಸೋದು. ಬರ್ರಿ, ಇಲ್ಲಿ ಬರ್ತ್ಡೇ ಪಾರ್ಟಿ ಮಾಡಕ್ ಬಂದಿದ್ದಾರೆ ಇವರು ಅಧಿಕಾರಿಗಳು. ಕೆಳಗಡೆ ಕರಿತಾ ಇದೀವಿ ನಾವು, ಜನ ಪ್ರಾಣ ಹೋಗ್ತಾ ಇದೆ ಬರ್ರಿ ಅಂದ್ರೆ ಇಲ್ಲಿ ಕ್ಯಾಬಿನ್ ಕುತ್ಕೊಂಡು ಕೇಕ್ ಕಟ್ ಮಾಡ್ತಾ ಇದಾರೆ. ಬರ್ರಿ ಹಾಕದ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಪ್ರತಿಯೊಂದ್ರಲ್ಲಿ ಹಾಕದ್. ಬರ್ರಿ ಮೆಗ್ಗಾನ್ ಹಾಸ್ಪಿಟಲ್ ಅವ್ರು ಕರೀರಿ. ಅವ್ರು ಬರ್ತಾರೆ ಇಲ್ಲ ಅಂತ ಕೇಳ್ರಿ. ಬರ್ತಾರೆ ಇಲ್ಲ ಕೇಳ್ರಿ. ಅಲ್ಲಿ ಕೆಳಗಡೆ ಧರಣಿ ಕುತ್ಕೊಳ್ಳೋದು. ಬರ್ರಿ ಧರಣಿ ಕುತ್ಕೊಳ್ಳೋದು. ಬರ್ರಿ ಅಯ್ಯೋ ಫೋನ್ ಮಾಡಿ ಎಲ್ಲರಿಗೂ ಗ್ರೂಪ್ ಅಲ್ಲಿ ಹಾಕಿ. ಬರ್ರಿ ಇದು ಗೊತ್ತಾಗ್ಬೇಕು. ಬರ್ರಿ ಇಲ್ಲೇನು ಮನೆ ಮೋಜು ಮಾಡಕ್ ಬರ್ತಾರೆ, ಇಲ್ಲಿ ಬರ್ತಡೇ ಮಾಡಕ್. ಇಲ್ಲಿ ಸರ್ಕಾರಿ ದುಡ್ಡು ತಿನ್ಕೊಂಡು ID ಕಾರ್ಡ್ ಹಾಕಕ್ಕೆ ಇವ್ರಿಗೆ ಕಷ್ಟ. ಇವರಿಗೆ ಜನ ಕಷ್ಟ ಇದ್ದಾರೆ. ಅಲ್ಲ ಬರ್ರಿ ಕರಿಯೋದವ್ರನ್ನ. ಸರ್ ನೀವು ಕೆಳಗಡೆ ಬರ್ತೀರಾ ಸರ್? ಈಗ ಬರ್ರಿ ಕೆಳಗಡೆ ಹೋಗೋದ, ಸೈನ್ ಮಾಡಿಸ್ಬೇಕು ಸರ್. ಇದು ಬರ್ರಿ, ಇದು ಬೆಂಗಳೂರಿಗೆ ಹೋಗೋದ. ಬರ್ರಿ ನೀವೆಲ್ಲ. ಇದು IAS ಬೆಂಗಳೂರು ಹೋಗ್ಬಿಟ್ಟು ಅಲ್ಲಿ ಆರೋಗ್ಯ ಸಚಿವರ ಹತ್ರ ಕುತ್ಕೊಳ್ಳೋದ. ಇಲ್ಲಿ ಕೇಕ್ ಕಟ್ ಮಾಡಕ್ ಬರ್ತಾರೆ, ಟೈಮ್ ಪಾಸ್ ಮಾಡಕ್ ಬರ್ತಾರೆ ಇವರು. ಕೇಕ್ ತಿನ್ಕೊಂಡು ಪೇಷಂಟ್ ಯಾರ್ದಾರು ಜೀವ ಹೋಗ್ಬಿಡ್ಲಿ. ಕೆಳಗಡೆ ಬರ್ರಿ, ಸಾರ್ವಜನಿಕರ ತೊಂದರೆ ಇದೆ ಬರ್ರಿ ಅಂದ್ರೆ ಇಲ್ಲಿ ಕ್ಯಾಬಿನ್ ಬರೋರು ಇವ್ರದ್ದು ಏನು ಇನ್ಫ್ಲೂಯೆನ್ಸ್ ಇರ್ತದೆ, ಯಾರು ಇವ್ರ ಪರಿಚಯ ಇರ್ತದೆ ಅವ್ರ ಕಡೆಗೆ ಮಾತ್ರ ಇವ್ರ ಗಮನ. ಬೇರೆಯವನು ತೆರಿಗೆ ಕಟ್ಟೋನ ಹಂಗೆ ಕಟ್ಲಿ. ಬನ್ನಿ ಸರ್ ನೀವು ಕೆಳಗಡೆ. ಯಾವ್ದು ನಾವು ಮಾಡೇ ಮಾಡ್ತೀವಿ. ನೀವು ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ತಾ ಇದ್ರೆ ನಾವು ಯಾಕೆ ಈ ರೀತಿ ಪ್ರಶ್ನೆ ಮಾಡ್ಬೇಕು ನಿಮ್ಗೆ? ನಿಮ್ಮ ಅಧಿಕಾರಿಗಳು ಬೇಜಾರಾಗ್ತಿರಲ್ಲ, ಆದ್ರೆ ಸೀರಿಯಸ್ ಆಗಿ ಒಳಗಡೆ ಹೋಗಿ ಏನೋ ಡಿಸ್ಕಷನ್ ಮಾಡ್ತೀರಾ ಅಂದ್ರೆ ಹೋಗಿ ಬರ್ತ್ಡೇ ಕೇಕ್ ಕಟ್ ಮಾಡ್ತೀರಾ ಅಂದ್ರೆ ಇದು ಸಭ್ಯ ಅಲ್ಲ ಸರ್. ಇದು ನೀವು ಒಬ್ರು ಸಾರ್ವಜನಿಕ ಅಧಿಕಾರಿಯಾಗಿದ್ದು ಕೆಲಸ ಅಲ್ಲ ಇದು ನೀವು ವೃತ್ತಿಗೆ ಮಾಡ್ತೀರಾ ಅವಮಾನ ಇದು. ನೀವ್ ಹೇಳ್ತೀರಾ ನಾವ್ ಬರಕ್ಕಾಗಲ್ಲ ಅಂತ ಹೇಳ್ತೀರಾ. ಅಲ್ಲ ನೀವ್ ಏನ್ ಸಂಬಳ ತಗೊಂಡು ಈ ತರ ಕೆಲಸ ಮಾಡಕ ಬರತ್ತ ಸರ್? ಇಲ್ಲಿ ಕೇಕ್ ಕಟ್ ಮಾಡ್ಸಕ್ ಬರ್ತೀರಾ ಸರ್? ಅವ್ರಿಗೋಸ್ಕರ ಅಂದಾಜು ಒಂದು 1/4 ಗಂಟೆಯಿಂದ ಕಾಯ್ತಾ ಇರ್ಲಿಲ್ಲ ಅವರು ಕೇಕ್ ಕಟ್ ಮಾಡೋದಕ್ಕೆ. 4 ಸಂಬಳ ತಗೊಂಡು ಈ ರೀತಿ ಡ್ಯೂಟಿ ಮಾಡಕ್ ಬರ್ತಾರೆ ಇವರು. ಇದಿಷ್ಟಕ್ಕೆ ಬಿಡೋದ್ ಬೇಡ. ಬನ್ನಿ ಈಗ 10 ನಿಮಿಷ ಅವ್ರು ಬಂದಿಲ್ಲ ಅಂದ್ರೆ ಕೆಳಗಡೆ ನಾವು ಧರಣಿ ಕೊಡ್ತೀವಿ. ನೀವು ಬರ್ರಿ ನಮ್ ಜೊತೆ. ನಿಮ್ಮ ಅಮ್ಮಂಗೆ ಏನಾರು ಹೆಚ್ಚು ಕಮ್ಮಿ ಇದ್ರೆ ಇದೇ ಇವರೇ ಕಾರಣ ಅಂತ ಇವತ್ತು ನಿಮ್ಮ ಅಮ್ಮರಿಗೆ ಅಧಿಕಾರಿಗಳೇ ಕಾರಣ. ಪಾರ್ಟಿ ಮಾಡಕ್ಕೆ ಇವ್ರಿಗೆ ಬೇರೆ ಬರ್ತಡೇ ಇವರು ನೋಡಿದ್ರಾ ನೀವು? ಬನ್ನಿ ಅವರು ಬರ್ತಾ ಇಲ್ಲ. ಬರ್ರಿ ಕೆಳಗಡೆ ಹೋಗ್ಬಿಟ್ಟು ನಾವು ಧರಣಿ ಕೂರೋದು. ಬರ್ರಿ ಕೆಳಗಡೆ ಹೋಗ್ಬಿಟ್ಟು ಧರಣಿ ಕೂರೋದ. ಈ ವಿಡಿಯೋಗಳನ್ನ ಎಲ್ಲರೂ ಶೇರ್ ಮಾಡ್ರಿ. ಬರ್ರಿ ನೋಟಿಸ್ ಅಧಿಕಾರಿಗಳು ಇದ್ರೆಷ್ಟು ಹೋದಷ್ಟು ಅವ್ರೆಲ್ರಿ ಅಯಾಜ್? ಬರ್ಲಿ ಎಲ್ಲ ಕೆಲಸ ಮಾಡಿದ್ರು.
ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ ಸರ್. ಅವನು ಹೆಂಗೆ ಎತ್ಕೊಂಡು ಓಡೋಗ್ತಿದ್ದ ಕೇಕ್ನ ಅದೆಲ್ಲ ರೆಕಾರ್ಡ್ ಆಯ್ತಾ? ಎಲ್ಲ ರೆಕಾರ್ಡ್ ಆಗೈತೆ. ಈಗ ಸ್ಟೇಟ್ ಕಮಿಟಿ ಕಳಿಸ್ರಿ ವಿಡಿಯೋ ಫುಲ್ ವೈರಲ್. ಹೌದು ಸ್ಟೇಟ್ ಕಮಿಟಿ ಕಳಿಸ್ಬಿಟ್ಟು ಇಲ್ಲ ಇವ್ರು ಏನಾಗಿದೆ ಅಂತಂದ್ರೆ ನೋಡ್ರಿ ಒಬ್ಬ ಇಲ್ಲೇ ಅಲ್ವಾ ಅವರು ಹೋಗಿದ್ದು? ಟೈಮಿಂಗ್ಸ್ ಅಲ್ಲ, ಡ್ಯೂಟಿ ಟೈಮಿಂಗ್ಸ್ ಅದು. ಅಣ್ಣ ಎಷ್ಟೊಂದು ಟೈಮ್ ವಾಚಲ್ಲ ಮೊಬೈಲ್ ಎಲ್ಲ ತೋರ್ಸೋಣ. ಇಲ್ಲ ಎರಡು ಇದಾಗಿದೆ. ಎಷ್ಟಣ್ಣ ಟೈಮ್ ಮೊಬೈಲ್ ತೋರಿಸ್ರಿ. ನೀವೆಲ್ಲ ಹಿಂಗೆ ಎದ್ರಕಂಡು ಹಿಂಗೆ ಆಗಿರೋದಿಲ್ಲ. ಸರ್ ಟೈಮಿಂಗ್ಸ್ ನೋಡಿ 4:21 ಹೆಂಗೆ ಕೇಕ್ ಕಟ್ ಮಾಡ್ಕೊಂಡಿದ್ರು ಗೊತ್ತಾ ಅಣ್ಣವ್ರು? ಸರ್ ಅಲ್ಲಿ ಬರ್ತಡೇ ಕೇಕ್ ಕಟ್ ಮಾಡ್ಕೊಂಡು ನೋಡಿ ಸರ್ 4:25 4:20ಕ್ಕೆ ಅವ್ರು ಕೇಕ್ ಕಟ್ ಮಾಡಿದ್ದಾರೆ. ಅವ್ರೇನಂದ್ರೆ ಅವಾಗ್ಲೇ ಇವರೇ ಮುಖ್ಯ. ನಡೆಯದೇ ಇಲ್ಲ ಅಂತ ಹೇಳಿದ್ರು. ಈಗ ಇದೇ ಕೆಲಸನ ಅವಾಗಲೇ ಮಾಡಿದ್ರೆ ಅವ್ರು ಬಂದಾಗ ಅವಾಗಲೇ ಮಾಡಿದ್ರೆ ಇದು ಮೆಗ್ಗಾನ್ ಹಾಸ್ಪಿಟ್ಲ್ ಏನಕ್ಕಿದೆ ಅಂದ್ರೆ ಸಾರ್ವಜನಿಕರಿಗೆ ಇಲ್ಲ, ಯಾರು ಸಿಬ್ಬಂದಿಗಳು ಇರ್ತಾರೋ ಅವ್ರವ್ರ ಕುಟುಂಬಕ್ಕೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಇಲ್ಲಿ ವ್ಯವಸ್ಥೆ ಇದೆ. ಇಲ್ಲಿ ಸಿಬ್ಬಂದಿಗಳು ಮಾತ್ರ ಸರ್ಕಾರಿ ನೌಕರರಿಗೆ ಭಾರತೀಯ ಪೊಲೀಸ್ ಕಾಯ್ದೆ ಮತ್ತು ನಿಯಮಗಳು ಏನಿದೆ ಅದನ್ನು ತೋರಿಸ್ರಿ. ಇದ್ರ ಜೊತೆಗೆ ಸಾರ್ವಜನಿಕರ ಹತ್ರ ಈ ಸರ್ಕಾರಿ ಅಧಿಕಾರಿಗಳು ಏನಾದ್ರು ಮಾಡಿದ್ರೆ ಅನ್ನೋ ಬೋರ್ಡ್ ಯಾವ್ದಾದ್ರು ಒಂದಿದ್ರೆ ತೋರಿಸ್ಬಿಡ್ರಿ. ನೋಡ್ರಿ ಇವ್ರು ಭಯ ಪಡಿಸಿ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಭಯ ಪಡಿಸೋ ರೀತಿಯಿಂದ ಒಂದು ಬೋರ್ಡ್ ಹಾಕೊಂಡಿರ್ತಾರೆ. ಅದು ಕಾನೂನು ಸುವ್ಯವಸ್ಥೆ ಏನ್ ಮಾಡ್ತಾರೆ ಇವರು? ಇಲ್ಲ ಅಂತ ಹೇಳಿ ಬಿಡಿ ಸರ್, ಇಲ್ಲ ಇದು ಸರ್ ಇದು ಶಿವಮೊಗ್ಗದಲ್ಲಿ ಮಾತಾಡದೆ ಆಗದೆ ಇರೋ ಮಾತಿದು. ಇವರು ಸರ್ ಯಾರಿಲ್ಲ ಅನ್ನೋದಕ್ಕೆ ನಾನು ಮಾಡ್ತಾ ನೀವು ಮಾಹಿತಿ ಫಲಕ ಹಾಕ್ಬೇಕು ಸರ್. HOD ಅನ್ನ ಗಮನ ಪಡಿಸಿ ಸಂಬಂಧಪಟ್ಟ HOD ಇಲ್ಲಿ ಬರಬೇಡಿ ಅಂತ ನೀವು ಅಲ್ಲಿ ಹಾಕಿದ್ರೆ ನಾವ್ಯಾಕೆ ಬರ್ತಿದ್ವಿ? ತೆರಿಗೆ ಹಣ ಅವ್ರು ಕಟ್ತಿದಾರೆ ಸರ್. ಅವ್ರು ಕಟ್ಟಿದಕ್ಕೆ ಅವ್ರು ಹಕ್ಕಿದೆ, ಅವ್ರು ಕೇಳಬೇಕು, ಕೇಳೋ ಅಧಿಕಾರ ಇದೆ, ಅವ್ರು ಕೇಳಲೇಬೇಕು. ನೀವು ಹೇಳ್ಬೇಡ್ರಿ ಏನ್ ಹಕ್ಕಂತ ಕೇಳ್ತಿಲ್ಲ, ಅಧಿಕಾರ ಇದೆ, ಕೇಳಲೇಬೇಕು. ಈಗ ಅದಕ್ಕೆ ಒಂದು ಕಾನೂನು ಅಂತಿತ್ತು, ABRK ಅಂತ ABRK ಫ್ರೀ ಆಗಿ ತಗೊಳಪ್ಪ ಅಂತ ಅವ್ರು ಹೇಳ್ಬಿಟ್ರೆ ಮುಗಿಯೋದ ಸಾಹೇಬ್ ಬಡವ ವಿಷಯ ಅಂದ್ರೆ ಅದೇ ಇಷ್ಟು ಮುಂದೆ ಹೋಗ್ತಿತ್ತಲ್ಲ ಈಗ ಸರಿ ಅದು ಏನಾಯ್ತು ಅಂತ ಮಾಡಿ ಕಳ್ಸಿ. ಆಮೇಲೆ ನಿಮ್ಮ ಐಡಿ ಕಾರ್ಡ್ ಇಲ್ವಾ ಸರ್ ನಿಮ್ಗೆ? ನಿಮ್ಮ ಐಡಿ ಕಾರ್ಡ್ ಏನು ನೀವು ಅವ್ರ ಸ್ನೇಹಿತರ ಪರಿಚಯದವರು ಏನಂತ ಹೇಳ್ತಾರೆ ನೀವು ಡಾಕ್ಟರ್? ನಿಮ್ಮ ಫೈಲ್ಗಳಿಲ್ಲ ಟೇಬಲ್ ಮೇಲೆ ಕೇಳಕ್ಕೆ ನಿಮ್ದೇನಪ್ಪ ನಾವು ಶಾಸಕರು ಕೇಳ್ತೀವಿ ಸರ್. ಹಂಗೆ ಒಂದು ಪಕ್ಷ ಜನಸೇವೆ ಇರೋ ಪಕ್ಷ ಯಾರು ಕೇಳಕ್ಕೆ ಅಂದ್ರೆ ಮಾಡ್ತಿಲ್ಲ ನಿಮಗೆ ಯಾರು ಕೇಳಕ್ಕೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಈ ಕೇಕ್ ಕಟ್ ಇಲ್ಲ ಎಲ್ಲ ಕೇಕ್ ಕಟ್ ಮಾಡಿದ್ರೆ ನಿನಗೆ ಸರ್ ಇಲ್ಲೇ ವಿಡಿಯೋ ಇದೆ, ನಾವು ಮಾಡದೆ ನಾವೇನಕ್ಕೆ ನೀವು ವಿಡಿಯೋ ಮಾಡ್ತೀರಾ ಅಂತ ಕೇಳಿದ್ರಲ್ಲ, ಅದಕ್ಕೆ ಮಾಡಿದ್ದು. ದಯವಿಟ್ಟು ನೀವ್ ಹೇಳ್ರಿ, ಇವತ್ತು ನಮಗೆ ಕೇಕ್ ಕಟ್ ಮಾಡಿದ್ರಲ್ಲ ಯಾವ ಉದ್ದೇಶಕ್ಕೋಸ್ಕರ ಆತರ ಮಾಡ್ತಾ ಇದೀರಾ? ಯಾವ ಸೆಕ್ಯೂರಿಟಿ ಅವ್ರನ್ನ ಕರೆಯಪ್ಪ ಅವ್ರಿಗೆ ಕಳ್ಸಿದ್ರು ಹೊರಗಡೆ. ಹೌದಾ ಹೇಳಿ ಸರ್, ಇವತ್ತು ನಾವೇನಾರ ಕರೆದ್ರೆ ಒಳ್ಳೇದು. ನೀವ್ ಫೋನ್ ಮಾಡ್ರಿ 112 ಅವರಿಗೆ, ನಾವೇ ಕರ್ಸೋದ ತಗೊಳ್ರಿ. ಅವ್ರು ಕರ್ಸಿಲ್ಲ ಅಂದ್ರೆ ಏನಾಯ್ತು, ನಾವೇ ಕಂಪ್ಲೇಂಟ್ ಕೊಡೋದ? ಇವಾಗ ನಾವು ಕಂಪ್ಲೇಂಟ್ ಮಾಡೋದು ನಮಗೆ ಅನುಕೂಲ ಆಗುತ್ತೆ. ಅದು ಇನ್ನು ಅಲ್ಲಿ ಕೆಳಗಡೆ ಅಷ್ಟೇ ಸಮಸ್ಯೆ ಕೇಳ್ತಿದ್ವಿ, ಇವರು ಬರಕ್ಕೆ ತಯಾರಿಲ್ಲ. ಹಲೋ, 112 ತುರ್ತು ಸೇವೆಗಳಿಗಾಗಿ 8 ಒತ್ತಿ. ಇಲ್ಲ ಮಾಡೋದ ಅಲ್ಲಿ ಬರ್ಸ್ಕೊಂಬಮ್ಮ ಇದು ಹೋಗಿದ್ದೆಲ್ಲ ಬರ್ಸ್ಕೊಂಬ. ಅದು ಕೇಕ್ ಕಟ್ ಮಾಡೋದು ಅದೆಲ್ಲ ಕೊಡೋದು. ಬರ್ಕೊಟ್ರೆ. ಹಲೋ, ಹಾ ಮೇಡಮ್, ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀವಿ, ಮೆಗಾನ್ ಆಸ್ಪತ್ರೆಗೆ. ಇಲ್ಲಿ ವೈದ್ಯಾಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡ್ತಾ ಇರೋದಕ್ಕೆ ಹೊರಗಡೆ ಹೋಗ್ರಿ ಅಂತ ಹೇಳಿ ಇದ್ ಮಾಡ್ತಿದ್ದಾರೆ. ಹಾ, ಇಲ್ಲೇ ಶಿವಮೊಗ್ಗ SP ಆಫೀಸ್ ಎದುರುಗಡೆನೆ ಇರೋದು. ದಯವಿಟ್ಟು ಒಂಚೂರು ಬೇಗ ಮಾಡಿ. ಬರ್ಸ್ಕೊಂಬಮ್ಮ.
ಏನ್ ಮೇಡಮ್? ನೀವೇ ಬರ್ಕೊಡು ಪರವಾಗಿಲ್ಲ. ಬಿಡಿ ತಿಮ್ಮಪ್ಪ ಅಂತ ಹೇಳ್ಬಿಟ್ಟು ಅವರು. ಏನ್ ಮೇಡಮ್? ನಾವು ಅವರಿಗೆ ಕೇಳ್ತಾ ಇರೋದಕ್ಕೆ ಅವರು ಸೆಕ್ಯೂರಿಟಿಗಳ ಕರ್ಸಿ ನೀವು ಹೊರಗಡೆ ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ ಮೇಡಮ್, ಅವ್ರು ಈ ರೀತಿಯಾಗಿ ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾ ಇದಾರೆ. ಇದು ಸರ್ಕಾರಿ ಆಸ್ಪತ್ರೆ ಆಗಿರೋದ್ರಿಂದ ಅವರು ಈ ರೀತಿಯಾಗಿ ನಮ್ಮೆಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಈಗ ನಿಮ್ ಪೊಲೀಸ್ ಇಲಾಖೆಯಿಂದಾನೆ ಬಂದು ಆ ಅಧಿಕಾರಿಗಳಿಗೆ ಅದೇನ್ ಹೇಳ್ತಾರೆ ನೋಡೋದ. ಬರ್ರಿ ಬರ್ರಿ, ಕೆಳಗಡೆ ಹೋಗೋದ ಅಲ್ಲಿಗೆ. ಸರ್ ಏನ್ ಬರ್ಬೇಕು ಹಾಕಿದ್ದೀನಿ. ಈಗ ನಮ್ದು ಇದೆಲ್ಲ ಫ್ರೀ ಆಗಬೇಕಂದ್ರೆ ಎಲ್ಲ ಪೂರ್ತಿ ಪ್ರೊಸೀಜರ್ ಇರ್ತದೆ. ವೆಂಕಟೇಶ್ ಅಂತ ಫಸ್ಟ್ ಅವ್ರು ರಿಕ್ವೆಸ್ಟ್ ಹಾಕಿಸ್ಬೇಕು. ತೀರ್ಥೇಶ್ HOD ಅವ್ರ ಕಡೆಯಿಂದನೇ ಯಾರೋ ಬರೀತಾರ ಅವರು ಕೊಟ್ಟು ಬರ್ರಿ. ಈಗ ಹೋಗ್ಬಿಟ್ಟು ಅವ್ರು HOD ಹತ್ರ ಬರ್ಸ್ಕೊಳ್ಳಿ ನಿರ್ಗತಿಕರು ಅಂತ ಹೇಳಿ. ಇದಾದ್ಮೇಲೆ ನಮ್ಮ ಹತ್ರ ಬರ್ತಾರೆ, ಇನ್ನೊಬ್ರ ಹತ್ರ ಆಮೇಲೆ ಆಗ್ತದೆ, ಆಮೇಲೆ ಡೀನ್ ಹತ್ರ, ಆಮೇಲೆ ಬರ್ತೀಯ. ಇದು ನಿರ್ಗತಿಕರಿಗೆ ಮಾತ್ರ ಇದೆ. ಬರ್ರಿ ಇಮ್ರಾನ್ IAS ಕೆಳಗಡೆ ಇರೋದಲ್ವಾ? ಈ ಕಡೆ ಇರೋದಲ್ಲ ಸರ್, ಕೆಳಗಡೆ ಬರ್ರಿ ಬರ್ರಿ. ಅವರು ಬರಲ್ವಂತೆ, ಅವ್ರು ಹೋಗ್ತಾ ಇದಾರೆ. ಬರ್ರಿ ಕೆಳಗಡೆ ಹೋಗ್ಬಿಟ್ಟು ಕೊಟ್ಟಿದೀವಲ್ಲ ಕಂಪ್ಲೇಂಟ್ ಮಾಡೋದು ಅದ್ರಲ್ಲಿ. ಬರ್ರಿ, ಅಲ್ಲಿ ಕೆಳಗಡೆ ಎಮರ್ಜೆನ್ಸಿ ಡೋರ್ ಹತ್ರ ಹೋಗೋದು. ಬರ್ರಿ. ಸರ್ ಅವ್ರು ಯಾರ್ಯಾರು ಇದ್ರು ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಇದು ಮಾಡ್ಕೊಂಡ್ರೆ ಅವ್ರೆಲ್ಲಾರ್ನು ನೀನು ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ ಇದು ಬೋರ್ಡ್ ಇದೆ ಅಂತ ತೋರಿಸಿದ, ಅದಕ್ಕೆ ಅವನು ಅಲರ್ಟ್ ಆಗ್ಬಿಟ್ಟು ಅಲ್ಲಿವರೆಗೆ ಅವ್ನು ತಲೆಯಲ್ಲಿ ಇರಲಿಲ್ಲ ಗೊತ್ತಾ, ಅದಕ್ಕೆ ಅವ್ನು ಕೂಡಲೇ ಕರೆಸ್ತೀನಿ ಅಂತ. ಬರ್ಲಿ ಬಾ ಬರ್ರಿ. ಇಲ್ಲೇ ಒಂದು ಲೈವ್ ಮಾಡೋದು, ಹಂಗೆ ಇನ್ನೊಂದು ಲೈವ್ ಮಾಡೋದು.